ಸೊ ಛತ್ರಿ ತೊಗೊಳಕ್ಕೆ ಬಂದಿದ್ದೀನಿ ಬಿಕಾಸ್ ಫುಲ್ ಮಳೆ ಇಲ್ಲಿ ಏನು ಮಾಡೋದು ಗೊತ್ತಾಗ್ತಿಲ್ಲ. ಸೊ ಫಸ್ಟ್ ಛತ್ರಿ ತೊಗೊಂಡು ಆಮೇಲೆ ಶೂಟ್ ಮಾಡೋಣ ಅಂತ. ಹಲೋ ನಮಸ್ಕಾರ. ಸೊ ಆಲ್ಮೋಸ್ಟ್ ಇವತ್ತು 3ನೇ ದಿನ ಕಳಸದಲ್ಲಿ. ಮೊದಲನೇ ದಿನ ಬಂದು ಒಂದು ಡ್ಯಾಮ್ ನೋಡಿದ್ವಿ, ಹ್ಯಾಂಗಿಂಗ್ ಬ್ರಿಡ್ಜ್. ಅದಾದಮೇಲಿಂದ ಕಳಸೇಶ್ವರ ದೇವಸ್ಥಾನಕ್ಕೆ ಹೋಗಿ ಅಲ್ಲಿಂದ ಸೆಕೆಂಡ್ ಡೇ ಹೊರನಾಡುವಿಂದ ಬಂದು ಕ್ಯಾತನ್ಮುಖಿಯಿಂದ ಬಂದ ಮೇಲಿಂದ ರಿಲ್ಯಾಕ್ಸ್ ಮೋಡ್. ಸೊ ಇವತ್ತು ಆ್ಯಕ್ಚುಲಿ ಕಳಸ ಎಕ್ಸಾಕ್ಟ್ಲಿ ರಾನೆಸ್ ಆಫ್ ಕಳಸನ ಶೂಟ್ ಮಾಡ್ತಾಯಿದ್ದೀವಿ. ಕಳಸ ಒಳಗೊಳಗೆ ಹೇಗಿರುತ್ತೆ, ಮೇನ್ ಸಿಟಿ ಅಂತೂ ನೋಡಿರ್ತೀರ ನೀವು ಬಂದಾಗ, ನಿಮ್ಗೆ ಏನು ಬೇಕು ಅಷ್ಟಕ್ಕೆ ಹೋಗಿರ್ತೀರ ಅಥವಾ ಹೋಟೆಲ್ಗೆ ಹೋಗಿರ್ತೀರ. ರಾನೆಸ್, ಇಲ್ಲಿನ ಮನೆ ಹೇಗಿರುತ್ತೆ, ಇಲ್ಲಿನ ವಾತಾವರಣ ಹೇಗಿರುತ್ತೆ, ಜನ ಹೇಗೆ ಅವ್ರ ಕಮ್ಯೂಟ್ ಇರುತ್ತೆ, ಇದೆಲ್ಲ ನಾನು ತೋರಿಸೋದಕ್ಕೆ ಪ್ರಯತ್ನ ಪಡ್ತಾಯಿದ್ದೀನಿ. ಸೊ ದಿಸ್ ಇಸ್ ವಾಟ್ ಇಟ್ ಈಸ್. ಈಗ ಆ್ಯಕ್ಚುಲಿ ಒಂದು ಡೆಡ್ ಎಂಡಿಗೆ ಬಂದುಬಿಟ್ಟಿದ್ದೀನಿ, ಎಲ್ಲಿ ಅಂತ ಗೊತ್ತಿಲ್ಲ. ಸೊ ನಮ್ಮನ್ನು ವೆಯ್ಟ್ ಮಾಡ್ತಾಯಿದ್ದೆ ಜಾಗ ಬಿಡೋದಕ್ಕೆ, ನಾವು ಅದಕ್ಕೆ ವೆಯ್ಟ್ ಮಾಡ್ತಾಯಿದ್ದೀವಿ ಜಾಗ ಬಿಡಿ ಅಂತ. ಸೊ ಇಬ್ಬರು ಜಾಗ ಬಿಡದಿರೋ ಕಾರಣ ನಾವೇ ಹಿಂದೆ ಹೋಗುವ, ನಮಗೆ ಬುದ್ಧಿ ಇದೆ, ನಾವು ಅತಿ ಬುದ್ಧಿ ಅನಾವಶ್ಯಕ ಮಾಡಬಾರದು, ಅವರಿಗೆ ಅವರ ಸ್ಥಳವನ್ನು ಬಿಟ್ಟುಕೊಡಬೇಕು. ಹೋಗುತ್ತಿದ್ದೇವೆ. ಕಳಸದವ್ರಾ? ಹೌದಾ? ಎಷ್ಟು ವರ್ಷದಿಂದ ಇದ್ದೀರಾ ಕಳಸ? ಪ್ರಾಪರಾ? ಹಳ್ಳಿ. ಓಕೆ. ಇಲ್ಲೆಲ್ಲ ಏನಿದೆ? ಇನ್ನು ಮುಂದಕ್ಕೆ ಹೋದ್ರೆ ಊರಿದೆ, ಕಳ್ಕೋಡು, 4-5 ಹಳ್ಳಿಗಳಿದೆ. ಹೌದಾ? ಓಕೆ. ಏನು ಕಳಸ ಏನು ಸ್ಪೆಷಲ್ ಕಳಸದಲ್ಲಿ? ಮಳೆಗಾಲದಲ್ಲಿ ಮಳೆ, ಒಂದು ಹೆವಿ ಮಳೆ. ಬೇಸಿಗೆ ನಾರ್ಮಲ್ ಅಂತ ದೇವಸ್ಥಾನ. ಹೌದಾ? ಇಲ್ಲಿಗೆ ದಕ್ಷಿಣ ಕಾಶಿ ಅಂತಾನೆ ಹೆಸರು. ದಕ್ಷಿಣ ಕಾಶಿ ಏನಕ್ಕೆ ಹೇಳ್ತಾರೆ ದಕ್ಷಿಣ ಕಾಶಿ ಅಂತ ಗೊತ್ತಾ? ಶಿವಂದ್ ಇಲ್ಲಿ ಇದೆ, ಕಳಸೇಶ್ವರ ಇದೆ ಅಂತಲ್ಲ, ಋಷಿಮುನಿಗಳು ತಪಸ್ ಮಾಡಿದ ಜಾಗ ಇದೆ. ಹೌದು. ಓಕೆ. ಆಮೇಲೆ 8 ಕಿಲೋಮೀಟರ್ ಹೋದ್ರೆ ಹೊರನಾಡು ಇದೆ, ಅನ್ಕೋಣೇಶ್ವರ ಎಲ್ಲ ನಿಯರ್. ಥ್ಯಾಂಕ್ ಯು. ನಮ್ಮ ಮೈಸೂರು. ನಾವು ಯೂಟ್ಯೂಬ್ ಮಾಡ್ತಾ ಇದ್ದೀವಿ ಡಾಕ್ಯುಮೆಂಟ್ರಿ, ಮ್ಯಾನ್ ಆಫ್ ಮೈಸೂರು ಅಂತ ಚಾನಲ್ ನೋಡಿ. ಸರಿ, ಓಕೆ. ಕಳ್ಸೋದು ಹಾಕ್ತೀನಿ. ಥ್ಯಾಂಕ್ ಯು. ಕಳ್ಸೋದು ಏನಾಗ್ತೀನಿ, ವೀಡಿಯೋ ಹಾಕ್ತೀನಿ, ಕಳ್ಸೋದು ಹಾಕ್ತೀನಿ, ಡಾಕ್ಯುಮೆಂಟ್ರಿ ಹಾಕ್ತೀನಿ, ಅನ್ನಲ್ಲ ವೀಡಿಯೋ ಹಾಕ್ತೀನಿ ಅನ್ಬೇಕು, ಹಾಕ್ಬಿಡ್ತೀನಿ ಕಳ್ಸೋದು. ಹಿಂಗೆ ಹೋಗ್ತಾ ಯಾವುದೋ ಒಂದು ಸೂರ್ಯಮನೆ ಫಾಲ್ಸ್ ಅಂತ ಇದೆಯಂತೆ. ಸೊ ಅಲ್ಲಿಗೆ ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಅದು ಆಕಸ್ಮಿಕವಾಗಿ ಆಗಿರೋ ಪ್ಲ್ಯಾನ್ ಇದು. ನಿನ್ನೆ ಹೇಳಿದ್ರು ಇದ್ರ ಬಗ್ಗೆ, ಬಟ್ ನಾವು ಫುಲ್ ನೆಂದೋಗ್ಬಿಟ್ಟಿದ್ವಿ ಕ್ಯಾತನ್ಮುಖಿಗೆ ಹೋಗಿ. ಆಮೇಲೆ ನೋಡೇ ಬರಲಿಲ್ಲ, ಫುಲ್ಲು ಬೆಟ್ಟಾಗಿದ್ವಲ್ಲ, ಎಲ್ಲ ಎಡವಟ್ಟಾಗಿತ್ತು. ರೂಮ್ಗೆ ಹೋಗಿ ಚೇಂಜ್ ಮಾಡಿ ಊಟ ಕೂಡ ಮಾಡಿರಲಿಲ್ಲ. ಆಲ್ಮೋಸ್ಟ್ 4:30, 5 o'clock ಊಟ ಮಾಡಿದ್ದು. ಸೊ ಆಗಲಿಲ್ಲ ಬರೋದಕ್ಕೆ. ಸೊ ಇವತ್ತು ಹೆಂಗೆಂಗೋ ಹೋಗ್ತಾ ಇದ್ದೀವಿ ಅಲ್ಲಿಗೆ. ಸೂರ್ಯಮನೆ ಫಾಲ್ಸ್ ಹೆಂಗಿದೆ ನೋಡೋಣ. ಮಳೆ ಅಂತೂ ಸಿಕ್ಕಾಪಟ್ಟೆ ಮಳೆ, ಎಲ್ಲೂ ಹೋಗೋಕ್ಕೆ ಆಗ್ತಾಯಿಲ್ಲ. ಛತ್ರಿ ಕೂಡ ತಗೊಂಡು ಈಗ ನೋಡೋಣ. ಸೂರ್ಯಮನೆ ಫಾಲ್ಸು ಒಳ್ಳೆ ನೀರಿದ್ರೆ ಒಳ್ಳೆ ಡ್ರೋನ್ ಶಾಟ್ ಬರುತ್ತೆ. ಇಲ್ಲಿ ಲೋಕಲ್ಸ್ ಕೂಡ ಎಷ್ಟು ಬೇಕೋ ಅಷ್ಟು ಮಾತಾಡ್ತಾರೆ, ಆದರೆ ಚೆನ್ನಾಗಿ ಮಾತಾಡ್ತಾರೆ. ಏನು ಅಷ್ಟು ಸ್ಟ್ರಿಕ್ಟಾಗಿ ಏನು ಮಾತಾಡೋ ಅಂಥ ವ್ಯಕ್ತಿಗಳೇನಲ್ಲ ಇಲ್ಲಿ. ಚೆನ್ನಾಗಿ ಮಾತಾಡ್ತಾರೆ. ಅವ್ರವ್ರ ಕೆಲಸದಲ್ಲಿ ಅವರು ತಲ್ಲೀನಾಗಿರ್ತಾರೆ. ವಾಟ್ ಅ ಬ್ಯೂಟಿ ನೋಡಿ, ವಾಟ್ ಅ ಬ್ಯೂಟಿ. ಇದು ಮೋಸ್ಟ್ಲಿ ಎಸ್ಟೇಟ್ ಮಧ್ಯದಲ್ಲಿರೋವಂಥ ಫಾಲ್ಸ್ ಇದು ಅನಿಸುತ್ತೆ, ಸೂರ್ಯಮನೆ ಫಾಲ್ಸ್ ಅಂತ. ಫುಲ್ ಎಸ್ಟೇಟ್ ಮಧ್ಯದಲ್ಲಿ ಹೋಗ್ತಾ ಇದ್ದೀವಿ ಈಗ. ಚೆನ್ನಾಗಿದೆ ಒಂಥರ ಮಳೆಯಲ್ಲಿ. ನಾವು ಏನೇನೋ ಪ್ಲ್ಯಾನ್ ಮಾಡಿಕೊಂಡು ಬಸ್ಸಲ್ಲಿ ಬಂದು ಇಲ್ಲಿ ರೆಂಟ್ ತೊಗೊಳ್ಳೋಣ, ಕಾರ್ನ ಅಥವಾ ಬೈಕ್ನ ಅಂತ ಪ್ಲ್ಯಾನ್ ಮಾಡಿದ್ವಿ. ದಟ್ಸ್ ವೆರಿ ಬ್ಯಾಡ್ ಐಡಿಯಾ. ನೀವು ಏನಾದ್ರು ಪ್ಲ್ಯಾನ್ ಮಾಡ್ತಾಯಿದ್ರೆ ಆ ಥರದ್ದು ಏನೂ ಇಲ್ಲ ಆಪ್ಷನ್ಸ್ ಇಲ್ಲಿ. ಸೊ ನೀವು ನಿಮ್ಮ ವೆಹಿಕಲ್ನೇ ತರೋದು ಬೆಸ್ಟು. ಇಲ್ಲೆಲ್ಲ ಕಾಡು ಶುರು ಆಯಿತು ಸ್ವಲ್ಪ. ಸೂರ್ಯಮನೆ ಫಾಲ್ಸ್ ಹತ್ರ ಬಂದ್ವಿ.
ಬಟ್ ಸಿಕ್ಕಾಬಟ್ಟೆ ಧಾರಾಕಾರವಾಗಿ ಮಳೆ ಸುರಿತಾನೆ ಇತ್ತು. ಮಳೆಗೆ ವೆಯ್ಟ್ ಮಾಡ್ತಾಯಿದ್ವಿ, ಮಳೆ ನಿಲ್ಲಿ ಅಂತ. ಬಟ್ ನೀವು ವೆಯ್ಟ್ ಮಾಡಬೇಕಾಗಿಲ್ಲ, ಬನ್ನಿ ಸುರೇಮನೆ ಫಾಲ್ಸ್ ನೋಡ್ಕೊಂಬರೋಣ. ಇನ್ 3, 2, 1 here you go. ಇಲ್ಲಿ ಅವ್ರೇನ ಫುಲ್ ಮಳೆ ಹಿಂಗೇನ ಯಾವಾಗಲೂ? ಮಳೆ ಹೌದು, ಈಗ 2-3 ದಿನದಿಂದ ಇದ್ದಾನೆ. ಹೌದಾ? ಏನು ನಿಲ್ಲೋದೇ ಇಲ್ಲ, ಫುಲ್ ಡೇ ಬರುತ್ತೆ. ಓಹೋ, ಮೊನ್ನೆ ಎಲ್ಲ ಕಡಿಮೆ ಇತ್ತು. ಹಾಂ, ಇವತ್ತು ನಿನ್ನೆ ರಾತ್ರಿಯಿಂದ ಜಾಸ್ತಿ. ಹೆಂಗೆ ಓಡಾಡೋದು ಎಲ್ಲರೂ ಜನ ಹಿಂಗೆ ಛತ್ರಿ ಇಟ್ಕೊಂಡು? ಹಾಂ, ಯಾಕೆ ಬೇಕು, ಇನ್ನು 3 ತಿಂಗಳು ಉಂಟು ಈಗ. ಹೌದಾ? ಓಹೋ, ಹಾಂ, ಜಾಸ್ತಿನೇ ಇರುತ್ತೆ. ಹಾಂ, 3 ತಿಂಗಳು ಇದೆ. ಈ ಟ್ರೆಕ್ಕಿಂಗ್ ಗಿಕ್ಕಿಂಗ್ ಎಲ್ಲ ಹೋಗ್ತಾರಲ್ಲ, ಹೋಗ್ಬೋದು ಇಲ್ಲಿ. ಆದರೂ ಮಳೆ ಸಿಕ್ಕಾಪಟ್ಟೆ ಇದೆ ಅಲ್ವಾ? ಹಾಂ, ಟ್ರೆಕ್ಕಿಂಗ್ ಆಗುತ್ತಾ? ಹೋಗ್ತಾರೆ ನೋಡಿ, ಅಲ್ಲಿ ಟೂರಿಸ್ಟ್ ಅಂತ ಅದೇ ಅದೇ. ಹಾಂ ಹಾಂ ಹಾಂ, ಇಲ್ಲೆಲ್ಲ ಅಲ್ಲಿ ಇಲ್ಲಿ ಫಾಲ್ಸು ಅದು ಇದು ಒಂದು 3-4 ಪ್ಲೇಸ್ ಉಂಟು. ಹೌದಾ? ನೀವು ಇಲ್ಲಿ ಅವರೇನಾ? ನಾವಿಲ್ಲ. ಸರಿ, ಥ್ಯಾಂಕ್ ಯು. ಮಳೇಲಿ ಕಳಸದಲ್ಲಿ ನಡ್ಕೊಂಡು ಹೋಗ್ತಾ ಇದ್ದಾರೆ, ಏನೋ ಒಂದು ಪೀಸ್ಫುಲ್ ವೈಬ್. ಹಾಂ ಹಾಂ, ಏನು ಗುರು, ನಮ್ಮ ಬೆಂಗಳೂರಲ್ಲಿ ಬರಲ್ವಾ, ಮೈಸೂರಲ್ಲಿ ಬರಲ್ವಾ? ಹೌದು, ಬರುತ್ತೆ ಬಟ್ ಹಾಗೆ ಗಿಜಿ ಬಿಜಿನೂ ಆಗುತ್ತೆ. ಬೆಂಗಳೂರಲ್ಲಿ ತುಂಬ ಟ್ರಾಫಿಕ್ ಇರುತ್ತೆ, ಮಳೆನ ಎಂಜಾಯ್ ಮಾಡೋದೇ ತುಂಬ ಕಷ್ಟ. ಇಲ್ಲಿ ಏನೋ ಒಂಥರ ವೈಬ್ ಇದೆ. ನಾನಿವಾಗ ತೋರಿಸ್ತಾ ಇರೋದು ಆ್ಯಕ್ಚುಲಾಗಿ ಒಂದು ಇದು ಟೌನ್ ಆಗಿರೋದ್ರಿಂದ ಇದು ತುಂಬ ಅಂಗಡಿಗಳಿದೆ ಈ ಜಾಗದಲ್ಲಿ, ಬಿಕಾಸ್ ಇದು ಎಂಟ್ರೆನ್ಸ್ ಆಫ್ ದ ಕಳಸ. ಬಟ್ ನಾನು ಇನ್ನೂ ಮುಂದೆ ಇನ್ನೊಂದು ಜಸ್ಟ್ ಒಂದು ಕಿಲೋಮೀಟ್ರ್ ದಾಟಿದ್ರೆ ಸಾಕು, ತುಂಬ ಹಳ್ಳಿ ವಾತಾವರಣ ಸಿಗುತ್ತೆ ನಿಮಗೆ. ಇಲ್ಲಿ ನೋಡಿ ಅಂಗಡಿಗಳು ಎಷ್ಟು ಚೆಂದ ಇದೆ. ಆಹಾ, ಬ್ಯೂಟಿಫುಲ್. ಹಳೆಯ ಕಾಲದಲ್ಲಿ ಹಳ್ಳಿಗಳಲ್ಲಿ ಇರೋವಂಥ ಒಂದು ವೈಬ್ ಸಿಗುತ್ತೆ ನಿಮಗೆ. ಎಲ್ಲ ಟೂರಿಸ್ಟ್ಗಳು, ಬೈಕರ್ಸ್ ತುಂಬ ಜನ ನೋಡ್ಲಿಕ್ಕೆ ಸಿಗ್ತಾ ಇದ್ದಾರೆ ಇವಾಗ. ಮೋಸ್ಟ್ಲಿ ಎಲ್ಲ ಟ್ರೆಕ್ಕಿಂಗ್ ಅದು ಇದಕ್ಕೆ ಬರ್ತಾ ಇದ್ದಾರೆ. ಎಲ್ಲ ಸಿಗುತ್ತೆ. ಏನಂದರೆ ಇಲ್ಲಿ ಸ್ವಲ್ಪ ಹೋಟೆಲ್ಗೆ ಸ್ವಲ್ಪ ತೊಂದರೆ ಅಷ್ಟೇ ಹೊರತು, ಬಟ್ ಹುಡುಕಬೇಕಾಗುತ್ತೆ. ಇಲ್ಲಿ ಶ್ರೀನಿವಾಸ ಹೋಟೆಲ್ ಮತ್ತು ಸಾಗರ್ ಹೋಟೆಲ್ ಇದೆರಡು ಒಂದು ಸ್ವಲ್ಪ ಪರವಾಗಿಲ್ಲ, ಚೆನ್ನಾಗಿದೆ. ಇದು 3ನೇ ದಿನ ಆಗಿರೋದ್ರಿಂದ ಸ್ವಲ್ಪ ಹೋಟೆಲ್ ಅದ್ರ ಬಗ್ಗೆ ತಿಳ್ಕೊಂಡಿದ್ದೀವಿ. ಬಿಕಾಸ್ ನಾವಿದ್ದಿದ್ದು ಹೋಮ್ ಸ್ಟೇಲಿ ಏನು ಊಟ ತಿಂಡಿ ಏನೂ ಇರಲಿಲ್ಲ. ಸೊ ಇದೊಂಥರ ಎಕ್ಸ್ಪೀರಿಯನ್ಸ್. ಇಲ್ಲೇ ಬಂದು ಇಲ್ಲೇ ಉಳ್ಕೊಂಡು ನೋಡೋ ಥರ ಇದೊಂಥರ ಡಾಕ್ಯುಮೆಂಟ್ರಿ ಕಮ್ ವ್ಲಾಗ್ ಥರ ಮಾಡ್ತಾಯಿದ್ದೀನಿ ನಾನು ಈ ವಿಡಿಯೋನ. ಇಲ್ಲಿ ನೀವು ಕಳಿಸೋದವ್ರಾ ಸರ್? ನೀವು ಕಳಿಸೋದವ್ರಾ? ಹಾಂ. ಹೆಂಗೆ ಮಳೆ ಬರ್ತಾನೆ ಇರುತ್ತಲ್ಲ ಇಲ್ಲೆಲ್ಲ ಕೆಲಸ ಮಾಡೋರೆಲ್ಲ? ಏನು ತೊಂದರೆ ಇಲ್ಲ, ಎಲ್ಲ ರೂಢಿಯಾಗಿದೆ. ಹೌದಾ? ಇಲ್ಲಿ ವರ್ಷದಲ್ಲಿ ಒಂದು 5-6 ತಿಂಗಳು ಮಳೆ. ಹಾಂ. 2 ವರ್ಷ ಮಳೆ ಇಲ್ಲ. ಹಾಂ ಹಾಂ ಹಾಂ. ಈ ವರ್ಷ ಒಂದು ವಾರ ಇದೆ ಮಳೆ ಬಂದು. ಓ, ಒಂದು ವಾರದಿಂದ ಹಿಂಗೆ ಬೀಳ್ತಾನೆ ಇದೆ. ಹಾಂ, ಮಳೆ ಹಿಂಗೆ ಬರ್ತಾ ಇದೆ. ಏನು ತೊಂದರೆ ಏನಾಗಲ್ಲ, ರೂಢಿ ಇದೆ. ಹಾಂ. ಇಲ್ಲಿ ಜನ ಏನು ಕೆಲಸ ಮಾಡೋದು ಜಾಸ್ತಿ? ಕಾಫಿ, ಹಾಂ ಹಾಂ ಹಾಂ. ಕಾಳುಮೆಣಸು, ಹಾಂ, ತೋಟಗಾರಿಕೆ ಜಾಸ್ತಿ. ಕಾಫಿ, ಏಲಕ್ಕಿ, ಕಾಳುಮೆಣಸು, ಹಾಂ, ಟೀ, ಇವೇ ಪ್ರಮುಖವಾದ
ನಿಮ್ಮ ಊರು ತುಂಬ ಚೆನ್ನಾಗಿದೆ. ಕಳಸ ಚೆನ್ನಾಗಿದೆ. ಹಾಂ, ಈಗ ಮುಂಚೆ ಇದಕ್ಕಿಂತ ಚೆನ್ನಾಗಿತ್ತು. ಈಗೆಲ್ಲ ಹೌದಾ? ಹಾಂ, ಎಲ್ಲ ಕಾಡೆಲ್ಲ ಹೋಗಿ ಇದಾಗಿದೆ ಅಲ್ಲ. ಹೌದಾ? ಏನಕ್ಕೆ ಹಂಗೆ? ಅಲ್ಲೇ ತೋಟ ಆಗಿದೆ. ತೋಟ ಆಗಿದೆ. ತೋಟ ಕಮ್ಮಿ ಇತ್ತು, ಸಿಟಿ ಜಾಸ್ತಿ ಆಗಿದೆ. ಹಾಂ, ಎಲ್ಲ ವೆದರ್ಸ್ ಎಲ್ಲ ಚೆನ್ನಾಗಿದೆ. ಹಾಂ, ವಾತಾವರಣ ಎಲ್ಲ ಚೆನ್ನಾಗಿದೆ. ಜನಗಳು ಹೌದು, ಜನಗಳು ಚೆನ್ನಾಗಿ ಮಾತಾಡ್ತಾರೆ ಎಲ್ಲರೂ. ಹೌದು, ಎಲ್ಲ ಒಳ್ಳೆ ಭಾವನೆ ಎಲ್ಲ. ಹೌದು ಹೌದು. ನಮ್ಮ ಸಿಟಿ ಸೈಡೆಲ್ಲ ಅಲ್ಲೆಲ್ಲ ಬರೀ ಅವ್ರಿಗೆ ದುಡ್ಡು ಮಾಡಬೇಕು, ಮತ್ತು ಮೋಸ ಆದ್ರೂ ಪರವಾಗಿಲ್ಲ, ದುಡ್ಡು ಮಾಡಬೇಕು ಅಷ್ಟೇ. ಯಾರನ್ನ ಹಾಳಾದ್ರೂ ಪರವಾಗಿಲ್ಲ ನಾವು ಹೌದು ತಗೊಳ್ಬೇಕು. ಹೌದು, ನಿಜ. ಇಲ್ಲೆಲ್ಲ ಆಗಿದೆ. ಹೌದು, ಶ್ರಮಪಟ್ಟು ಕೆಲಸ ಮಾಡ್ತಾರೆ. ಹಾಂ, ಒಳ್ಳೇದು ಅದು ನೋಡೋದಕ್ಕೆ. ನಾವು ಬೆಂಗಳೂರಿಂದ ಬರ್ತಾ ಇರೋದು, ಮೈಸೂರವ್ರು ಆ್ಯಕ್ಚುಲಿ. ಇಲ್ಲಿ ಡಾಕ್ಯುಮೆಂಟ್ರಿ ಮಾಡ್ತಾಯಿದ್ದೀನಿ ಊರ್ದು, ಕಳಸ ಊರ್ದು, ಯೂಟ್ಯೂಬಲ್ಲಿ. ಮ್ಯಾನ್ ಆಫ್ ಮೈಸೂರು ಅಂತ ನಂದು ಚಾನಲ್ ಇದೆ. ನೀವು ಯೂಟ್ಯೂಬ್ ಬರುತ್ತೆ, ಅದಕ್ಕೆ ಮಾಡ್ತಾಯಿದ್ದೀನಿ ವಿಡಿಯೋ. ಹಾಂ, ವಾತಾವರಣ ಎಲ್ಲ ತುಂಬ ಚೆನ್ನಾಗಿ. ಹೌದೌದು. ನಾವು ಬೆಂಗಳೂರಲ್ಲಿ ಮಳೆ ಬರೋದನ್ನ ಎಂಜಾಯ್ ಮಾಡೋಣ ಅಂದರೆ ಆಚೆ ಹೋದರೆ ಟ್ರಾಫಿಕ್ಕು. ಇಲ್ಲಿ ಬಂದು ನಡ್ಕೊಂಡು ಹೋಗ್ಬೋದು. ನೋಡಿ, ಬೆಂಗಳೂರು ನರಕ ಸ್ವರ್ಗ. ಹೌದು, ನಿಜ, ಖಂಡಿತ. ಒಂದು ಯೋಗ ಬೇಕು. ಹೌದು, ಹಾಗಾಗಲೇ ಇದು 3ನೇ ದಿನ ಕಳಸದಲ್ಲಿ. ಹಾಂ, ಹಣ ಮುಖ್ಯ ಅಲ್ಲ, ಹೌದು, ನೆಮ್ಮದಿ ಮುಖ್ಯ, ನಿಜ. ಸಿಟಿಯಲ್ಲೆಲ್ಲ ಬರೀ ಹಣ ಅಂತ ಹೇಳಿ ಕಾಯಿಲೆ ಬಂದು ಸತ್ತೋಗ್ತಾರೆ. ಹೌದು, ನಿಜ. ಇಲ್ಲಿ ಶ್ರಮಪಟ್ಟು ಜೀವನ ಮಾಡಿ ಆರೋಗ್ಯವಾಗಿ ಆರಾಮಾಗಿರ್ತಾರೆ. ಹೌದು, ಒಳ್ಳೆಯದು. ಎಲ್ಲ ಒಂದು ಒಳ್ಳೆಯ ಭಾವನೆ. ಹೌದು. ನೀವು ಹೂವು ಅಂಗಡಿನೇ ಅವಾಗಲೂ? ನಮ್ಮದು ಇಲ್ಲಿ ಬಂದು 49 ವರ್ಷ. ಹೌದಾ? ಓ, ಪರವಾಗಿಲ್ಲ. ಹಂಗೆ 49 ವರ್ಷದಿಂದನೂ ದೇವರು ನಮಗೆ ಒಳ್ಳೆ ಜೀವನ ಕೊಟ್ಟಿದ್ದಾರೆ. ಒಳ್ಳೆ, ಮತ್ತು ಇಲ್ಲಿನ ಜನಗಳ ಕಡೆ ಊಟ ಮಾಡ್ತಾ ಇದ್ದೀವಿ. ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು. ಸಿ ಯು ಸರ್. ಸೊ ನನಗೆ ಈ ಊರು ತುಂಬ ಇಷ್ಟ ಆಗ್ತಾಯಿದೆ. ಏನೋ ಒಂದು ಹೇಳಲಿಕ್ಕಾಗದೇ ಇರೋವಂಥ ಒಂದು ಫೀಲ್ ಇದೆ ಇಲ್ಲಿ. ಈ ಮನೆಗಳು ನೋಡಿ, ಬಿಕಾಸ್ ನಾನು ಪಿರಿಯಾಪಟ್ಟಣದಲ್ಲೂ ಇದ್ದೆ. ನಮ್ಮ ತಂದೆಗಳಲ್ಲಿ ಟ್ರಾನ್ಸ್ಫರ್ ಆಗಿದ್ದಾಗ ಪಿರಿಯಾಪಟ್ಟಣದಲ್ಲಿದ್ದೆ. ಸೊ ಈ ಥರ ಮನೆಗಳನ್ನ ನೋಡಿ ಬೆಳೆದವನು ನಾನು. ಹಾಗೆ ಸ್ವಲ್ಪ ಈ ಥರನೇ ವಾತಾವರಣ ಕೂಡ ಇತ್ತು ಆವಾಗಿನ ಕಾಲದಲ್ಲಿ. ಈಗೆಲ್ಲ ತುಂಬ ಚೇಂಜ್ ಆಗಿದೆ ಪಿರಿಯಾಪಟ್ಟಣ. ಬಟ್ ಇಲ್ಲಿ ಈ ಥರ ಮನೆಗಳ ಜೊತೆ ನೇಚರ್, ಜಸ್ಟ್ ಒಂದು 2-3 ಕಿಲೋಮೀಟ್ರ್ ದಾಟಿದ್ರೆ ಸಾಕು ನಿಮಗೆ ತುಂಬ ದಟ್ಟವಾದ ನೇಚರ್ ಸಿಗುತ್ತೆ. ಪೀಸ್ ಆಫ್ ಮೈಂಡ್ ಇರುತ್ತೆ. ನೋಡಿ, ಬ್ಯೂಟಿಫುಲ್ ಹೌಸಸ್, ಹಾಗೆ ಒಂದು ಬ್ಯೂಟಿಫುಲ್ ವಾತಾವರಣ, ಅದ್ರ ಜೊತೆ ಚಂದ ಜನರು. ಏನರೋ ಸ್ಕೂಲ್ ಸ್ಕೂಲ್ಗಳಾಗೋಯ್ತಾ ನಿಮ್ಮದು? ಆಗೋಯ್ತಾ? ಇವತ್ತು ರಜಾನಾ? ಓ, ಹಂಗಾರೆ ಆಟನಾ ಇವತ್ತು? ಛತ್ರಿ ಇಟ್ಕೊಂಡು ಆಟ ಆಡ್ತೀರಾ? ಹೌದಾ? ಏನು ಆಟ ಆಡ್ತೀರಾ ಎಲ್ಲ ಇಲ್ಲಿ ಜಾಸ್ತಿ? ವಾಲಿಬಾಲ್, ಕ್ರಿಕೆಟ್. ಗ್ರೌಂಡ್ ಇದೆಯಾ? ಎಲ್ಲಿ? ಮನೆ ಹತ್ರನೇ. ಎಲ್ಲಿ? ದೂರನಾ? ಹತ್ರನಾ? ವೆರಿ ಗುಡ್. ಇವಾಗ ಎಲ್ಲಿ ಆಚೆ ಹೋಗಿದ್ರಾ? ದೇವಸ್ಥಾನಕ್ಕೆ ಹೋಗಿದ್ರಾ? ವೆರಿ ಗುಡ್. ಓಕೆ. ಏನು ಓದ್ತಿದ್ದೀರಾ ಎಲ್ಲ? 7th ಸ್ಟ್ಯಾಂಡರ್ಡ್. ಓ, ಪಬ್ಲಿಕ್ ಎಕ್ಸಾಮ್. 6th? 8th? 7th ಆಗಲೇ ಬಂದ್ಬಿಟ್ಟಿದೆಯಲ್ಲ. 6th ಎಲ್ಲಿ? ಹಾಂ, ನೆಕ್ಸ್ಟ್ ವರ್ಷ. ಸರಿ, ಚೆನ್ನಾಗಿ ಓದಿ. ಬಾಯ್. ನಿಮ್ಮೂರು ಚೆನ್ನಾಗಿದೆ. ಹೀಗೆ ಓಡಾಡ್ತಾ ಶ್ರೀ ದುರ್ಗಾ ಕಾಫಿ ವರ್ಕ್ಸ್ ಕಾಣ್ತು. ಆ್ಯಕ್ಚುಲಿ ಮೊದಲನೇ ದಿನವೇ ನಾವು ಈ ಕಳಸಾಗೆ ಎಂಟ್ರ್ ಆಗಬೇಕಾದ್ರೆ ಈ ಕಾಫಿ ಸ್ಮೆಲ್ ಬಂತು. ತುಂಬ ಅದ್ಭುತವಾಗಿತ್ತು. ಅವತ್ತೇ ಅಂದ್ಕೊಂಡ್ವಿ ಇಲ್ಲಿ ವಿಸಿಟ್ ಮಾಡಬೇಕು, ಮೋಸ್ಟ್ ಪ್ರಾಬಬ್ಲಿ ಒಳ್ಳೆ ಕಾಫಿ ಸಿಗ್ಬೋದು ಅಂದ್ಕೊಂಡ್ವಿ. ಬಟ್ ಅವತ್ತು ಹೋಗೋಕ್ಕಾಗಲಿಲ್ಲ, ಸೆಕೆಂಡ್ ಡೇನೂ ಹೋಗೋಕ್ಕಾಗಲಿಲ್ಲ. ಸೊ ಇವತ್ತು ವೈ ನಾಟ್ ಅಂದ್ಕೊಂಡು ಇಲ್ಲಿಗೆ ಬರ್ತಾಯಿದ್ದೀವಿ. ಇದು ಏನು ಕಾಫಿ ಸಿಗುತ್ತಾ ಅಥವಾ ಕಾಫಿ ಪೌಡರ್ ಮಾರ್ತಾರಾ ಏನು ಅಂತ ಕೇಳಬೇಕಿತ್ತು. ಸೊ ಒಳಗೆ ಹೋಗಿ ವಿಚಾರಿಸಿದ್ಮೇಲೆ ಗೊತ್ತಾಯಿತು ಇವ್ರದ್ದೊಂದು ಕಾಫಿ ವರ್ಕ್ಸ್ ಅಂದರೆ ಕಾಫಿ ಫ್ಯಾಕ್ಟ್ರಿ ಇದೆ. ಸೊ ಒಂದು ಬೀರೋದ ಮುಖಾಂತರ ಈ ಕಾಫಿ ವರ್ಕ್ಸ್ ಹೇಗೆ ಕಾಣುತ್ತೆ ನೋಡ್ಕೊಂಬರೋಣ.
ಇದೇ ಮೊದಲನೇ ಸಲ ಅನಿಸುತ್ತೆ ನಾನು ಈ ಥರ ಜನಗಳ ಮಧ್ಯೆ ಇದ್ದು ಅವ್ರ ಜೊತೆ ಮಾತಾಡಿ ಊರಲ್ಲಿದ್ದು ಅಲ್ಲಿನ ಅನುಭವ ಪಡೆದು ಅಲ್ಲಿನ ಊಟ ತಿಂಡಿ ಎಲ್ಲ ಸೇವಿಸಿ ಎಂಜಾಯ್ ಮಾಡಿ ಈ ವಾತಾವರಣ ಎಂಜಾಯ್ ಮಾಡಿ ಇದು ಒಂದು ಲೈಫ್ ಟೈಮ್ ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಅಷ್ಟು ಚೆಂದ ಇದೆ. ಐ ಆಮ್ ಸೋ ಪ್ರೌಡ್ ಆಫ್ ಮೈ ಸೆಲ್ಫ್ ಟುಡೇ. ಇದೆಲ್ಲ ಆದಮೇಲಿಂದ ನಾವು 4ನೇ ದಿನ ಸಂಸೆ ಶ್ರೀ ಗಣಪತಿ ದೇವಸ್ಥಾನಕ್ಕೆ ಹೋಗೋಣ ಅಂದ್ಕೊಂಡಿದ್ದೆ. ಇಲ್ಲಿಗೆ ಯಾವಾಗಲೂ ಹೋಗಬೇಕಿತ್ತು ನನಗೆ, ಬಿಕಾಸ್ ಇದೊಂದು ಟೀ ಪ್ಲ್ಯಾಂಟೇಷನ್ಸ್ ಮಧ್ಯ ಇರೋದು, ಒಂದು ಬೆಟ್ಟದ ಮಧ್ಯ ಹಸಿರಿನ ಮಧ್ಯ ಇರೋವಂಥ ಒಂದು ದೇವಸ್ಥಾನ. ತುಂಬ ಚೆನ್ನಾಗಿ ಕಾಣುತ್ತೆ. ನಾನು ಹೇಳೋದು ಬೇಕಿಲ್ಲ, ನೀವೇ ನೋಡ್ಕೊಂಬನ್ನಿ. ಇನ್ 3, 2 and 1 here you go. ನೀವೆಲ್ಲ ಈ ವಿಡಿಯೋನ ಎಂಜಾಯ್ ಮಾಡಿದ್ರೆ ಪ್ಲೀಸ್ ಗೋ ಹೆಡ್ ಆ್ಯಂಡ್ ಶೇರ್ ವಿತ್ ಯುವರ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ. ಇದು ಫ್ಯಾಮಿಲಿ ಓರಿಯೆಂಟೆಡ್ ವಿಡಿಯೋ ಆಗಿರೋದ್ರಿಂದ ಯು ಗೈಸ್ ವುಡ್ ಹ್ಯಾವ್ ಎಂಜಾಯ್ಡ್. ಸೊ ಯುವರ್ ಫ್ಯಾಮಿಲಿ ಮೆಂಬರ್ಸ್ ವಿಲ್ ಎಂಜಾಯ್ ಆ್ಯಂಡ್ ವಾಚ್ ಇಟ್ ಆನ್ TV ಮ್ಯಾನ್. ಟಿವಿಯಲ್ಲಿ ನೋಡಿ 4K. ಆ್ಯಂಡ್ ಇಷ್ಟೆಲ್ಲ ನಾವು 4Kಲಿ ಶೂಟ್ ಮಾಡಿ ತೋರಿಸೋದು ಏನಕ್ಕೆ ಅಂದರೆ ಯು ಕ್ಯಾನ್ ಎಂಜಾಯ್ ಇಟ್ ಇನ್ TV. ಸೊ ನಿಮ್ಮ ಮನೇಲಿ ದೊಡ್ಡ ಟೆಲಿವಿಷನ್ ಇದ್ದರೆ ಪ್ಲೀಸ್ ಗೋ ಆ್ಯಂಡ್ ವಾಚ್ ಇಟ್. ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಬರೀ ನೋಡೋದಾ? ಬೆಸ್ಟ್ ಟೈಮು ನವೆಂಬರ್ ಟು ಫೆಬ್ರವರಿ. ಎಸ್, ನವೆಂಬರ್ ಟು ಫೆಬ್ರವರಿ. ಏನಕ್ಕೆ ಅಂತಂದರೆ ಆ್ಯಕ್ಚುಲಿ ನವೆಂಬರ್ ಈಸ್ ದ ಬೆಸ್ಟ್ ಮಂತ್. ಏನಕ್ಕೆ ಅಂದರೆ ಆವಾಗ ಮಳೆ ನಿಂತಿರುತ್ತೆ, ತುಂಬ ಈ ಥರ ಗಿಜಿ ಬಿಜಿ ಇರಲ್ಲ, ಯಾವಾಗಲೂ ಫಾಗ್ ಇರುತ್ತೆ. ಸೊ ಯು ವಿಲ್ ಹ್ಯಾವ್ ದಟ್ ಕೋಲ್ಡ್ ನೇಚರ್, ಫಾಗಿ ವೆದರ್. ಸೊ ಎಂಜಾಯ್ ಮಾಡ್ಬೋದು ಅಂತ ಅಲ್ಲಿದ್ದವ್ರು ಹೇಳಿದ್ರು ಲೋಕಲ್ಸ್. ಸೊ ಹಿಯರ್ ಇಟ್ ಈಸ್. ಸೊ ಆಲ್ ರೈಟ್, see you with my next video. Until then, tata, bye bye, see you. Bye.